ಹತ್ತಿ ಬೆಳೆಯಲ್ಲಿ ಬ್ಯಾಸ್ಟ್ರಾಪ್ ಗೊಬ್ಬರವನ್ನು 25 ದಿನಗಳ ನಂತರ ರೈತ ಬಳಸ್ತಾನೆ. ಅದರಿಂದ ಏನ್ ನಷ್ಟ ಆಗುತ್ತೆ ಅನ್ನೋ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೋರಮಂಡಲ್ ಗ್ರೋಮೋರ್ ಕಡೆಯಿಂದ ರೈತರಿಗೆ ನಮಸ್ಕಾರ. ನಮ್ಮ ರೈತ ನಮ್ಮ ಸಲಹೆ ಕಾರ್ಯಕ್ರಮದಲ್ಲಿ ಹತ್ತಿ ಬೆಳೆಯಲ್ಲಿ ಡಿಎಪಿ ಗೊಬ್ಬರ ಹೇಗ್ ಬಳಸಬೇಕು, ಯಾವಾಗ ಬಳಸಬೇಕು, ರಂಜಕವನ್ನು ಹೇಗ್ ಉಪಯೋಗಿಸಬೇಕು ಅನ್ನೋ ವಿಷಯದ ಬಗ್ಗೆ ನಾವು ಈಗ ಮಾತಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಹತ್ತಿ ಬೆಳೆಗಾರ 25ರಿಂದ 30 ದಿನಗಳ ನಡುವೆ ರಂಜಕದ ಗೊಬ್ಬರಕ್ಕೋಸ್ಕರ ಡಿಎಪಿ ಅಥವಾ ಕಾಂಪ್ಲೆಕ್ಸ್ ಅನ್ನು ಬಳಸ್ತಾನೆ. ಹಾಗಾದ್ರೆ ಸಾಮಾನ್ಯವಾಗಿ ಹತ್ತಿ ಬೆಳೆ ಮೊಳಕೆ ಹೊಡೆದ ತಕ್ಷಣ 15 ದಿನಗಳ ನಂತರ ಪ್ರತಿದಿನ 1 ಇಂಚ್ ಲೆಕ್ಕದಲ್ಲಿ ಬೇರು ಬೆಳೀತಾ ಹೋಗುತ್ತೆ. 45 ದಿನಗಳವರೆಗೂ ಬೆಳೀತಾ ಇರುತ್ತೆ. 45 ದಿನಗಳ ನಂತರ ಲೇಪನ ಉತ್ಪಾದನೆ ಆಗುತ್ತೆ. ಈ ಲೇಪನ ಉತ್ಪಾದನೆಗೆ ಮತ್ತು ಬೇರಿನ ಉತ್ಪಾದನೆಗೆ ರಂಜಕ ತುಂಬಾನೇ ಮುಖ್ಯ. ಬೆಳೆಗಾರನಿಗೆ 15ನೇ ದಿನಕ್ಕೆ ಡಿಎಪಿ ಗೊಬ್ಬರ ಅಥವಾ ರಂಜಕದ ಗೊಬ್ಬರ ಸಿಗೋದು ತುಂಬಾನೇ ಕಷ್ಟ. ಅದಕ್ಕಾಗಿಯೇ ಈಗ ರೈತನಿಗೆ ಸುಲಭವಾಗಿ ಎಲೆ ಮೇಲೆ ಸಿಂಪಡಿಸೋಂಥ ಡಿಎಪಿ ಇರೋದಕ್ಕೆ ಅವರದನ್ನ ಸರಿಯಾಗಿ ಬೆಳೆಗೆ ಸಿಂಪಡಿಸಿ ಒಳ್ಳೆ ಬೆಳೆಯನ್ನ ಕಾಣಬಹುದು.